ವೀಕ್ಷಕರಿಗೆ ನಮಸ್ಕಾರ. ಸಾವು ಅನಿವಾರ್ಯವೂ ಹೌದು, ಆಕಸ್ಮಿಕವೂ ಹೌದು. ಆತ್ಮಹತ್ಯೆ ಕಾನೂನಿನ ಪ್ರಕಾರ ಅಪರಾಧ. ಆದ್ರೆ ಇವೆರಡರ ನಡುವೆ ಇನ್ನೊಂದು ಸಾವಿದೆ. ಅದೇ ದಯಾಮರಣ. ಯುಥನೇಶಿಯಾ ಅಂತ ಜಗತ್ತಿನಾದ್ಯಂತ ಕರೆಯಲ್ಪಡುವ ದಯಾಮರಣಕ್ಕೆ ಭಾರತದಲ್ಲಿ ಅವಕಾಶ ಇಲ್ಲ. ಇದ್ದರೂ ಅದಕ್ಕೆ ತುಂಬಾ ಕಠಿಣವಾದ ಕಾನೂನು ಹಾಗೂ ವೈದ್ಯಕೀಯ ನಿಯಮಗಳಿವೆ. ಇದೀಗ ಈ ನಿಯಮಗಳ ಅಡಿಯಲ್ಲೇ ತಮ್ಮ ಮಗನಿಗೆ ದಯಾಮರಣ ನೀಡಿ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಹೆತ್ತವರು. ಮಗನ ಸಾವನ್ನೇ ಬಯಸುವ ಈ ತಂದೆ ತಾಯಿ ಯಾರು ಅಂತ ನಿಮಗೆ ಆಶ್ಚರ್ಯ ಆಗಬಹುದು. ಆದ್ರೆ ಇದರ ಹಿಂದೊಂದು ದುರಂತ ಕಥೆಯೇ ಇದೆ. ಆ ಕರಳು ಹಿಂಡುವ ಅಸಲಿ ಕಹಾನಿ ಏನು ಅನ್ನೋದ್ರ ಬಗ್ಗೆ ಎಲ್ಲಿದೆ ಒಂದು ವಿಶೇಷ ವರದಿ. ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಅಂದಹಾಗೆ ಈ ದಯಾಮರಣದ ಕಥೆ ಶುರುವಾಗಿದ್ದು 2013ರಲ್ಲಿ. ಚಂಡೀಗಢದ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದ ಹರೀಶ್ ರಾಣಾ ಅನ್ನೋ ವಿದ್ಯಾರ್ಥಿಯೇ ಇವತ್ತಿನ ಯುಥನೇಶಿಯಾದ ಬಲಿಪಶು. 2013ರಲ್ಲಿ ಈತ ಪೇಯಿಂಗ್ ಗೆಸ್ಟ್ ಕಟ್ಟಡದಿಂದ ಕಾಲು ಜಾರಿ ಬಿದ್ದಾಗ ತಲೆಗೆ ತೀವ್ರವಾದ ಪೆಟ್ಟಾಗಿತ್ತು. ಅಂದಿನಿಂದ ಸಂಪೂರ್ಣ ಪ್ರಜ್ಞಾಹೀನ ಸ್ಥಿತಿಗೆ ಹೋದ ಹರೀಶ್ ರಾಣಾ ಚೇತರಿಸಿಕೊಳ್ಳಲೇ ಇಲ್ಲ. ಸುಮಾರು 13 ವರ್ಷಗಳಿಂದ ಉಸಿರಾಟವೊಂದನ್ನ ಬಿಟ್ರೆ ಮಗ ಬದುಕಿದ್ದಾನೆ ಅನ್ನೋದಕ್ಕೆ ಹೆತ್ತವರಿಗೆ ಯಾವ ಅನುಭವವೂ ಇಲ್ಲ. ದೇಹಕ್ಕೆ ಪಾರ್ಶ್ವವಾಯು ಆವರಿಸಿಕೊಂಡು ನಿಶ್ಚಲವಾಗಿ ಮಲಗಿದ್ದಲ್ಲೇ ಮಲಗಿರುವ ಮಗನ ಯಾತನೆಯ ಬದುಕು ನೋಡೋದು ಹೆತ್ತವರಿಗೆ ಅದೆಷ್ಟು ಹಿಂಸೆಯಾಗೋದಿಲ್ಲ. ಮೇಲಾಗಿ ಮುಂದೆ ಚೇತರಿಸಿಕೊಳ್ಳುವ ಸಣ್ಣ ಭರವಸೆಯೂ ಉಳಿದಿಲ್ಲ. ಒಂದಲ್ಲ ಎರಡಲ್ಲ, ಕಳೆದ 13 ವರ್ಷಗಳಿಂದ ಹರೀಶ್ ರಾಣಾ ಮಲಗಿದ್ದಲ್ಲೇ ಇದ್ದಾರೆ. ಅವರ ತಂದೆ ತಾಯಿ ತಮ್ಮ ಜೀವನದ ಸಂಪೂರ್ಣ ಉಳಿತಾಯವನ್ನ ಮಗನ ಚಿಕಿತ್ಸೆಗಾಗಿ ವ್ಯಯಿಸಿದ್ದಾರೆ. ಇರೋ ಆಸ್ತಿಯನ್ನೆಲ್ಲ ಮಾರಿ ಬರಿಗೈಯಲ್ಲಿ ನಿಂತಿದ್ದಾರೆ. ಆದ್ರೂ ಮಗನು ಜೀವಂತ ಶವದ ಹಾಗಿರಬೇಕು ಅಂದ್ರೂ ದಿನಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಇದೀಗ ಹರೀಶ್ ಮಲಗಿದ್ದಲ್ಲೇ ಮಲಗಿರೋದ್ರಿಂದ ದೇಹದಲ್ಲಿ ಗಂಭೀರವಾದ ಹಾಸಿಗೆ ಹುಣ್ಣುಗಳು ಕಾಣಿಸಿಕೊಂಡಿದ್ದು ಸ್ಥಿತಿ ಮತ್ತಷ್ಟು ಚಿಂತಾಜನಕವಾಗಿದೆ. ಈಗಂತೂ ವಯಸ್ಸಾಗುತ್ತಿರುವ ಪೋಷಕರಿಗೆ ಮಗನನ್ನ ನೋಡಿಕೊಳ್ಳೋದು ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ತುಂಬಾನೇ ಅಸಾಧ್ಯವಾಗ್ತಾ ಇದೆ. ಕೊನೆಗೆ ಬೇರೆ ದಾರಿ ಕಾಣದೆ ಹರೀಶ್ ಅವರ ತಂದೆ ಅಶೋಕ್ ರಾಣಾ ಅವರು ತಮ್ಮ ಮಗನಿಗೆ ದಯಾಮರಣ ನೀಡುವಂತೆ ಕೋರಿ ನ್ಯಾಯಾಲಯದ ಮೊರೆ ಹೋಗ್ತಾರೆ. ಈ ಹಿಂದೆ ದೆಹಲಿ ಹೈಕೋರ್ಟ್ ಈ ಅರ್ಜಿಯನ್ನ ತಿರಸ್ಕರಿಸಿತ್ತು. ಹರೀಶ್ ಅವರು ವೆಂಟಿಲೇಟರ್ ಅಥವಾ ಯಾವುದೇ ಕೃತಕ ಜೀವನಾಧಾರಿತ ಯಂತ್ರಗಳ ನೆರವಿಲ್ಲದೆ ಬದುಕ್ತಿದ್ದಾರೆ ಅಂದ್ರೆ ಕೇವಲ ಆಹಾರದ ಪೈಪ್ ಮೂಲಕ ಪೋಷಣೆ ನೀಡಲಾಗ್ತಿದೆ ಅನ್ನೋ ಕಾರಣಕ್ಕೆ. ಇದು ದಯಾಮರಣದ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೈಕೋರ್ಟ್ ಹೇಳಿತ್ತು. ಈ ತೀರ್ಪನ್ನ ಪ್ರಶ್ನಿಸಿ ಅಶೋಕ್ ರಾಣಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಜೆ.ಬಿ. ಪಾರ್ದಿವಾಲಾ ಮತ್ತು ಕೆ.ವಿ. ವಿಶ್ವನಾಥನ್ ಅವರ ಪೀಠವು ಅದನ್ನ ಅತ್ಯಂತ ನೋವಿನ ಪ್ರಕರಣ ಅಂತ ಹೇಳಿದೆ. ಏಮ್ಸ್ ವೈದ್ಯಕೀಯ ಮಂಡಳಿಯು ನೀಡಿದ ವರದಿಯನ್ನ ಪರಿಶೀಲಿಸಿದ ನ್ಯಾಯಾಲಯ ಹರೀಶ್ ಚೇತರಿಸಿಕೊಳ್ಳುವ ಸಾಧ್ಯತೆ ಶೂನ್ಯ ಎಂದು ಮನವರಿಕೆ ಮಾಡಿಕೊಂಡಿದೆ. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈಗ ಒಂದು ನಿರ್ಣಾಯಕ ಘಟ್ಟದಲ್ಲಿದೆ. ಸುಪ್ರೀಂ ಕೋರ್ಟ್ ನೀಡುವ ತೀರ್ಪಿಗಾಗಿ ಹರೀಶ್ ರಾಣಾ ಹೆತ್ತವರು ಮಾತ್ರವಲ್ಲ, ಇಡೀ ದೇಶವೇ ಕುತೂಹಲದಿಂದ ಕಾಯ್ತಾ ಇದೆ. ಹರೀಶ್ ರಾಣಾಗೆ ದಯಾಮರಣ ಸಿಕ್ಕಿದ್ರೆ ಅದು ಹರೀಶ್ಗೆ ಮಾತ್ರವಲ್ಲ, ಅವರ ಹೆತ್ತವರಿಗೂ ಕೂಡ ಮುಕ್ತಿ ಸಿಕ್ಕಿದ ಹಾಗಾಗತ್ತೆ ಅನ್ನೋದು ಕಟು ವಾಸ್ತವ. ಆದ್ರೆ ಆಗಲೂ ಮಗನನ್ನ ಕಳೆದುಕೊಳ್ಳೋದಕ್ಕೆ ಆ ತಂದೆ ತಾಯಿಗಳ ಕರಳು ಅದನ್ನೆಷ್ಟು ಸಂಕಟ ಪಡುತ್ತೋ ಅದು ಅವರಿಗಷ್ಟೇ ಗೊತ್ತು. ವೀಕ್ಷಕರೇ, ದಯಾಮರಣದ ಕಾನೂನು ಹಾಗೂ ವೈದ್ಯಕೀಯ ವಿಚಾರಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಅಂಜನಪ್ಪ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಡಾಕ್ಟರ್, ಸ್ವಾಗತ ನಿಮಗೆ ಈ ಕಾರ್ಯಕ್ರಮಕ್ಕೆ. ಡಾಕ್ಟರ್, ಈ ಹರೀಶ್ ರಾಣಾ ಪ್ರಕರಣದಲ್ಲಿ ದಯಾಮರಣದ ವಿಚಾರ ಈಗ ಸುಪ್ರೀಂ ಕೋರ್ಟ್ ನಲ್ಲಿದೆ. ಹೆತ್ತವರೇ ಮಗನಿಗೆ ದಯಾಮರಣ ಕೊಡಿ ಅಂತ ಹೇಳ್ಬೇಕಂದ್ರೆ 13 ವರ್ಷಗಳಿಂದ ಅವರು ಎಷ್ಟು ಯಾತನೆ ಅನುಭವಿಸಿರಬಹುದು ಅಂತ ಗೊತ್ತಾಗತ್ತೆ. ಈ ದಯಾಮರಣದ ವಿಚಾರದಲ್ಲಿ ಕಾನೂನು ಏನ್ ಹೇಳುತ್ತೆ ಹಾಗೂ ವೈದ್ಯಕೀಯ ನಿಯಮಗಳು ಏನು, ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ. ಇದನ್ನ ಯೂಥನೇಶಿಯಾ ಅಂತೀವಿ, ದಯಾಮರಣ ಅಂತ ಕನ್ನಡದಲ್ಲಿ ಅಂತಾರೆ, ಮರ್ಸಿ ಕಿಲ್ಲಿಂಗ್ ಅಂತಾನು ಪದ ಯೂಸ್ ಮಾಡ್ತಾರೆ. ಇದು ಇವತ್ತಿನ ಸಬ್ಜೆಕ್ಟ್ ಅಲ್ಲ. ನಾನು MBBS ಹೋದಾಗ 1975ರಲ್ಲಿ ಮಣಿಪಾಲ್ ಮೆಡಿಕಲ್ ಕಾಲೇಜ್ ನಲ್ಲಿ ಇಂಟರ್ ಮೆಡಿಕಲ್ ಡಿಬೇಟ್ ನೊಳಗೆ ಇದು ಸಬ್ಜೆಕ್ಟ್. ದಯಾಮರಣದ ಬಗ್ಗೆ ಅಂದ್ರೆ ಯೂಥನೇಶಿಯಾಗೆ ಅಗೇನೆಸ್ಟ್ ಫಾರ್ ಡಿಬೇಟ್ ಇತ್ತು. ಇದು ಡಿಬೇಟ್ ಬಹಳ ವರ್ಷಗಳಿಂದ ನಡೀತಾ ಇದೆ. ಇಡೀ ಪ್ರಪಂಚದಲ್ಲಿ ಕೆಲವು ಕಂಟ್ರಿಗಳು ಬಿಟ್ರೆ 1 or 2 ಇರಬಹುದು,
ಬೇರೆ ಯಾವ ದೇಶದಲ್ಲೂ ಕೂಡ ಈ ದಯಾಮರಣನ ಅಕ್ಸೆಪ್ಟ್ ಮಾಡಿಲ್ಲ, ಲೀಗಲಿ ಅಕ್ಸೆಪ್ಟ್ ಮಾಡಿಲ್ಲ. ನಮ್ ದೇಶದೊಳಗಂತೂ ಇಲ್ವೇ ಇಲ್ಲ ಮೊದ್ಲಿಂದಲೂ ಕೂಡ. ಸೊ ಅನ್ಫಾರ್ಚುನೇಟ್ಲಿ ಒಬ್ಬ ವೈದ್ಯನಾಗಿ ನನಗೆ ಇವಾಗ 50 ವರ್ಷ ಎಕ್ಸ್ಪೀರಿಯನ್ಸ್, ಇಂಥ ಪೇಷಂಟ್ಗಳನ್ನ ಸಾಕಷ್ಟು ನೋಡಿರ್ತೀನಿ. ಒಟ್ಟಿನಲ್ಲಿ ಈ ರಾಣಾ ಕೇಸ್ ನಲ್ಲಿ 13 ವರ್ಷದಿಂದ ತಂದೆ ತಾಯಿಗಳು ಬಡವರು, ಅವನ್ನ ಸಾಕೋದು ಎಷ್ಟು ಕಷ್ಟ ಅಂತ. ಮೂಗ್ನಾಗ ಒಂದ್ ರೈಸ್ ಟ್ಯೂಬ್ ಇದೆ, ಫೀಡ್ ಮಾಡ್ತಾರೆ, ಏನಂದ್ರೆ ಅವ್ನಿಗೆ ವೆಂಟಿಲೇಟರ್ ಸಪೋರ್ಟ್ ಇಲ್ಲ. ವೆಂಟಿಲೇಟರ್ ಸಪೋರ್ಟ್ ನಾಗ ಇದ್ರೆ ದಿನಕ್ಕೆ 15,000 ರೂಪಾಯಿ ಖರ್ಚು ಬಂದಿರೋದು. ಬಟ್ ಇವನ್ ಮನೆಯಲ್ಲೇ ಇಟ್ಕೊಂಡು ಬರೀ ನೇಸಲ್ ಫೀಡಿಂಗು, ಅನ್ಕಾನ್ಸಿಯಸ್, ಇವನ್ನ ವೆಜಿಟೇಟಿವ್ ಫಾರ್ಮ್ ಅಂತೀವಿ ನಾವು. ಇಂತ ಒಬ್ಬ ಮಗನ್ನ ಸಾಕೋದು ಎಷ್ಟು ಕಷ್ಟ ಅಂತ ಬಡವರಿಗೆ ಗೊತ್ತು. ಪುಕ್ಕಟೆ ದುಡ್ಡು ಯಾವನು ಕೊಡಲ್ಲ, ಸರ್ಕಾರ ಸಪೋರ್ಟ್ ಮಾಡಲ್ಲ, ತಂದೆ ತಾಯಿಗಳು ಅವ್ನ್ ಕೊಲ್ಲಿಕ್ಕೂ ಆಗಲ್ಲ, ಯಾಕಂದ್ರೆ ಮರ್ಡರ್ ಆಗತ್ತೆ ಅದು. ಸೊ ಸರ್ಕಾರ ಒಪ್ಪಿಗೆ ಕೊಟ್ರೆ ವೈದ್ಯರ ಸಹಾಯ ತಗೊಂಡು ಇವನ್ನ ಮರ್ಸಿ ಕಿಲ್ಲಿಂಗ್, ದಯಾಮರಣ ಮಾಡೋದು, ಇದು ಕರೆಕ್ಟ್ ಆಗಿದೆ. ಇದಕ್ಕೆ ಯಾಕೆ ಇಷ್ಟು ಡಿಬೇಟ್ ಬೇಕು, ಇದಕ್ಕೆ ಯಾಕೆ ಸುಪ್ರೀಂ ಕೋರ್ಟ್ ಬೇಕೋ ನನಗಂತೂ ಅರ್ಥ ಆಗಲ್ಲ. ಒಬ್ಬ ವೈದ್ಯನಾಗಿ 13 ವರ್ಷದಿಂದ ಒಬ್ಬ ಹುಡುಗನ್ನ ಸುಮ್ನೆ ರೈಸ್ ಟ್ಯೂಬ್ ಅದ್ರ ಫೀಡ್ ಮಾಡೋದು, ಅವ್ನಿಗೆ ಏನು ಅದು ಅದ್ರ ಕಾಂಪ್ಲಿಕೇಶನ್ ನೋಡ್ಬೇಕಮ್ಮ. ಎಲ್ಲಾ ಕಡೆ ಬೆಡ್ ಸೋರ್ ಆಗುತ್ತೆ, ಬೆನ್ನಲ್ಲಿ ಗಾಯ ಆಗುತ್ತೆ. ಆ ಮಗುನ್ನ ಕರೆಕ್ಟ್ ಆಗಿ ಒಂದು ಪರ್ಸನ್ ಅವ್ನು ನೋಡ್ಕೊಳಕ್ ಆಗಲ್ಲ. ಎವ್ರಿ ಮಿನಿಟ್ ಅವನ್ ಅತ್ತ ಇತ್ತ ಟರ್ನ್ ಮಾಡ್ಬೇಕಾಗತ್ತೆ, ಇಲ್ದಿದ್ರೆ ಬೆಡ್ ಸೋರ್ ಆಗುತ್ತೆ. ಈಗ ಆಲ್ರೆಡಿ ಆಗಿರುತ್ತೆ ಆ ಹುಡುಗನಿಗೆ. ಇದೊಂದು ನರಕ ಯಾತನೆ. ಅವನ್ಗಲ್ಲ, ಅವನ್ ಅನ್ಕಾನ್ಶಿಯಸ್ ಇರ್ತಾನೆ, ಬಟ್ ತಂದೆ ತಾಯಿಗಳಿಗೆ ನರಕ ಯಾತನೆ. ಹುಡುಗನಿಗೆ ಏನ್ ನೋವಾಗುತ್ತೋ ನಿಮ್ಗೂ ಗೊತ್ತಾಗಲ್ಲ, ನಂಗೂ. ಬೇಕಾದ್ರೆ ಅವನು ಒಂಥರ ಸೆಮಿ ಕಾನ್ಶಿಯಸ್, ಅನ್ಕಾನ್ಶಿಯಸ್ ಇರ್ತಾನೆ. ಎಷ್ಟೋ ಸಾರಿ ಪೇಷಂಟ್ ಗಳೇ ಕೇಳ್ಕೊಳ್ತಾರೆ, ನನ್ ಕೊಂದು ಬಿಡಿ, ನಾನು ಈ ನೋವು ತಡೆಯಕ್ಕಾಗಲ್ಲ. ಅದೇ ಬೇರೆ. ದಯಾಮರಣದಲ್ಲಿ ಅನೇಕ ವೆರೈಟಿಗಳಿದಾವೆ. ಇದು ಪೇರೆಂಟ್ಸ್ ಗೋಸ್ಕರವಾಗಿ. ಹೌದು, ತಂದೆ ತಾಯಿ ತನ್ನ ಎತ್ತ ಮಗನ್ನೇ ತಾವು ಸಾಯಿಸಿ ಅಂತ ಕೇಳ್ತಿರೋದು, ಅವನ್ನ ಸಾಕ್ಲಿಕ್ಕೆ ಆಗ್ತಿಲ್ಲ ಫೈನಾನ್ಷಿಯಲಿ, ಫಿಸಿಕಲಿ. ಅಂಡ್ ಹೆಂಗೆ ಮಗುನ 13 ವರ್ಷದಿಂದ ತನ್ನ ಮಗ ತನ್ನ ಮುಂದೆ ವೆಜಿಟೇಟಿವ್ ಫಾರ್ಮ್ ನಾಗ ಬಿದ್ದಿದ್ರೆ ಯಾವ ತಂದೆ ತಾಯಿ ತಾನೇ ಸಾಕ್ಲಿಕ್ಕೆ ಆಗುತ್ತಮ್ಮ. ಅದನ್ನ ನಾ ಹೇಳ್ತೀನಿ, ಒಬ್ಬ ವೈದ್ಯನಾಗಿ ಅನ್ಫಾರ್ಚುನೇಟ್ಲಿ ಇದನ್ನ ಲೀಗಲೈಸ್ ಯಾಕೆ ಮಾಡಿಲ್ಲ ಅಂದ್ರೆ ನಮ್ ದೇಶದಲ್ಲಿ ಯಾರ್ ಬೇಕಾದ್ರೂ ಕೊಂದು ಬಿಡ್ತಾರೆ, ಮಿಸ್ಯೂಸ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಏನಾದ್ರೂ ಕೊಟ್ಟಿಲ್ಲ ಹೊರತು ಇಂಥವನ್ನ ನಂಬಿ ಬಿಡ್ಬೇಕ್ರಿ. ಜಡ್ಜ್ ಅಲ್ಲ, ಹೂ ಇಸ್ ಇಟ್ ಟು ಡಿಸೈಡ್. ನಾವು ಡಾಕ್ಟರ್ಗಳು ಅಟ್ಲೀಸ್ಟ್ ನಮ್ ಒಪಿನಿಯನ್ ತಗೋಬೇಕು, ಇಂಥ ಮರ್ಸಿ ಕಿಲ್ಲಿಂಗ್ ಮಾಡ್ಬೇಕು ಬ್ಯಾಡ್ವು ಅಂತ. ಇದು ಅನ್ಫಾರ್ಚುನೇಟ್. ನಮ್ ಕಂಟ್ರಿ ಒಳಗೆ ಇವಕ್ಕೆಲ್ಲ ಅರ್ಥ ಆಗುದಿಲ್ಲ ಅವ್ರಿಗೆ. ಪಾಪ ಅವ್ರ ಜಡ್ಜ್ ಕೂತು ಅವ್ರು ಏನೋ ಆಂಗಲ್ ನಲ್ಲಿ ಯೋಚನೆ ಮಾಡ್ತಾರೆ. ಒಬ್ಬ ವೈದ್ಯನ ಮಾತನ್ನ ಕೇಳ್ಕೊಂಡು ತಗೊಳ್ಳಿ, ಒಂದ್ ಪ್ಯಾನಲ್ ತಗೊಳ್ಳಿ. ಆಂಜನಪ್ಪನ ಮಾತು ಅಷ್ಟೇ ಅಲ್ಲ, ಒಂದು ಪ್ಯಾನಲ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನಿಂದ ಎಲ್ಲಾದ್ರೂ ಕೂಡ ಒಂದ್ ಪ್ಯಾನಲ್ ಇಟ್ಕೊಂಡು ಏನ್ ಮಾಡ್ಬೋದು ಅಂತ ಕೇಳಲಿ ಅಮ್ಮ. ಯಾರು ಇವ್ನ ಕಷ್ಟ ಕೇಳೋರು? ಪಾಪ ರಾಣನ ಅಪ್ಪ ಅಮ್ಮಂದು. ಇದು ನಾನು ಹೇಳ್ತೀನಿ, ಇಟ್ ಈಸ್ ಎ ರಾಂಗ್ ಡಿಸಿಷನ್ ನಾಟ್ ಟು ಅಲೋ ಯುಥನೇಷಿಯಾ. ಮೋಸ್ಟ್ ಪ್ರಾಬಬ್ಲಿ ಕೊಡ್ಬೋದು ಅನ್ಸುತ್ತಮ್ಮ ನನಗೆ ಇದ್ರಾಗೆ. ಸರ್, ಯುಥನೇಶಿಯಾ ಅಂತ ಜಗತ್ತಿನಾದ್ಯಂತ ಕರೆಯಲ್ಪಡುತ್ತೆ ಇದು ದಯಾಮರಣಕ್ಕೆ. ಭಾರತದಲ್ಲಿ ಅವಕಾಶ ಇಲ್ಲ, ಆದ್ರೆ ವೈದ್ಯಕೀಯ ನಿಯಮಗಳು ಏನ್ ಹೇಳುತ್ತೆ ಸರ್? ಪ್ರಪಂಚದ ಎಲ್ಲಾ ದೇಶದೊಳಗೂ ಎಲ್ಲೂ ಇಲ್ಲ. 1 or 2 ಕಂಟ್ರಿ, ನನ್ಗೆ ಅದ್ರ ಕಂಟ್ರಿ ಹೆಸರು ನೆನಪಾಗ್ತಾ ಇಲ್ಲ. ಅದ್ ಬಿಟ್ರೆ ಎಲ್ಲೂ ಅಕ್ಸೆಪ್ಟ್ ಆಗಿಲ್ಲ. ಭಾರತದಲ್ಲಂತೂ ಇದುವರೆಗೂ ಆಗಿಲ್ಲ. ಬಹಳ ವರ್ಷದಿಂದ ಇದು ಡಿಬೇಟ್ ನಡೀತಾನೆ ಇದೆ, ದಯಾಮರಣ ಕೊಡ್ಬೇಕೋ ಬೇಡ ಅಂತ. ಬಟ್ ಅದಾಗ್ತಾ ಇದೆ. ಬಟ್ ಇವಾಗಿನ ಸ್ಟೇಜ್ ನಲ್ಲಿ ಅಟ್ಲೀಸ್ಟ್ ಇದೊಂದು ಎಕ್ಸಾಂಪಲ್ ಇಟ್ಕೊಂಡು ದಯಾಮರಣನ ಕೊಡ್ಬೇಕಮ್ಮ ನಮ್ ದೇಶದಲ್ಲಿ. ನಾನು ಹೇಳಿದ್ನಲ್ಲ ಅವಲ್ಲೇ, ಕೊಟ್ರೆ ಇದನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಅದಕ್ಕೋಸ್ಕರವಾಗಿ ಯಾರ್ಯಾರನ್ನೋ ಕೊಂದ್ ಬಿಡ್ಬೋದು ಬೇಕಾರೆ, ಅದಕ್ಕೋಸ್ಕರವಾಗಿ ಎದುರ್ಕೋತಾರೆ ಹೊರತು. ಇಂಥ ಕೇಸ್ಗಳಲ್ಲಿ ಒಂದು ಮೆಡಿಕಲ್ ಪ್ಯಾನಲ್ ಇರ್ಬೇಕು, ಅವ್ರು ಎಕ್ಸಾಮ್ ಮಾಡ್ಬೇಕು. ಈ ಹುಡುಗನ್ ನೋಡಿದ್ರೆ ಯಾವುದೇ ಒಬ್ಬ ಡಾಕ್ಟರ್ ಎಂತವರೇ ಆಗ್ಲಿ ಮರ್ಸಿ ಕಿಲ್ಲಿಂಗ್ ಕ್ಯಾನ್ ಬಿ ಅವಾರ್ಡೆಡ್ ಅಂತ ಹೇಳ್ಬಹುದು. ಸೊ ಅದೇ ಇದನ್ನ ಬೇರೆದಕ್ಕೆ ಅಪ್ಲೈ ಮಾಡಕ್ ಆಗಲ್ಲ. ಆದ್ರಿಂದ ದಯವಿಟ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಬಹಳ ಬುದ್ಧಿವಂತರು ಇರ್ತಾರೆ. ಅವರು ಒಬ್ಬ ಡಾಕ್ಟರ್, ಅದು ಅವ್ರ ಪ್ರೊಫೆಷನ್ ಅಲ್ಲ, ಇದು ನನ್ನ ಪ್ರೊಫೆಷನ್. ಇವನಿಗೆ ಮರ್ಸಿ ಕಿಲ್ಲಿಂಗ್ ಮಾಡ್ಬೋದಾ? ಮರ್ಸಿ ಕಿಲ್ಲಿಂಗ್ ಅಂದ್ರೆ ಪೇನ್ಲೆಸ್ ಕಿಲ್ಲಿಂಗ್ ಅಮ್ಮ. ಅವನ್ನ ದಯಾಮರಣ, ಅಯ್ಯೋ ಸತ್ರೆ ಸಾಕು, ಅವ್ರ ಫ್ಯಾಮಿಲಿ ಉಳ್ಕೊಳ್ತದೆ. ಆದ್ರಿಂದ ದಯವಿಟ್ಟು ಇದು ಏನೇ ಡಿಬೇಟ್ ನಡೀಲಿ, ನಾನಂತೂ ಆಸ್ ಎ ವೆರಿ ಸೀನಿಯರ್ ಡಾಕ್ಟರ್, ನಾನ್ ಬೀಂಗ್ ಎ ಸರ್ಜನ್, ಇಂಥ ಸಫರಿಂಗ್ ನ ಎಷ್ಟು ನಾವು ನೋಡಿರ್ತೀವೋ, ಅವ್ರ ಕಷ್ಟಗಳು ನೋಡಿಮ್ಮ. ಪೇಷಂಟ್ ಎಷ್ಟು ಇಂಪಾರ್ಟೆಂಟ್, ಪೇಷಂಟ್ ಫ್ಯಾಮಿಲಿನೂ ಇಂಪಾರ್ಟೆಂಟ್, ಪೇಷಂಟ್ ನ ಸಫರಿಂಗು ಇಂಪಾರ್ಟೆಂಟ್. ಏನೋ ಅವ್ನು ಯಾವತ್ತೂ ಎದ್ದು ಬಂದ್ಬಿಡ್ತಾನೆ, ಗ್ಯಾರಂಟಿ ಹೂಕೋತಾನೆ, ವಿಧಾನಸೌಧಕ್ಕೆ ಹೋಗ್ತಾನೆ ನಡ್ಕೊಂಡು ಅನ್ನಂಗಿದ್ರೆ ಒಂದ್ ಚಾನ್ಸ್ ಕೊಡ್ಬೋದಮ್ಮ. ಡಾಕ್ಟರ್ಸ್ ಡಿಕ್ಲೇರ್ ಮಾಡ್ತೀವಿ ಇದು ಇನ್ಕ್ಯೂರಬಲ್ ಡಿಸೀಸ್. ಒನ್ಸ್ ಇಟ್ ಇಸ್ ಇನ್ಕ್ಯೂರಬಲ್, ದೇರ್ ಇಸ್ ನೋ ಪಾಯಿಂಟ್ ಇನ್
ಕಂಟಿನ್ಯೂಯಿಂಗ್ ಟ್ರೀಟ್ಮೆಂಟ್. ಕರೆಕ್ಟ್. ಟ್ರೀಟ್ಮೆಂಟ್ ಇಲ್ಲ ಪಾಪ ಅವನಿಗೆ ಒಂದು ರೈಸ್ ಟ್ಯೂಬ್ ಹಾಕಿರ್ತಾರೆ, ಅವನಿಗೆ ಫೀಡ್ ಮಾಡ್ಬೇಕು, ಅವ್ನ್ ನೋಡ್ಕೋಬೇಕು, ಆ ಬೆಡ್ಸೋರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ದುಡ್ಡು ಎಲ್ಲಿ ಇರ್ತದೆ? ಅದರಿಂದ ದಯವಿಟ್ಟು ದಯಾಮರಣ ಈ ಕೇಸ್ ನಲ್ಲಿ ಕೊಡ್ಬೇಕು. ಓಕೆ ಸರ್, ನೀವೊಬ್ಬ ಹಿರಿಯ ಹಾಗೂ ಅನುಭವಿ ವೈದ್ಯರು, ಈ ತರದ ಕೇಸ್ಗಳನ್ನ ನೀವು ನೋಡಿದ್ದೀರಿ ಅಂತ ಹೇಳಿದ್ರೆ ಯಾವ ತರ ನೀವು ಹ್ಯಾಂಡಲ್ ಮಾಡಿದ್ದೀರಾ ಸರ್? ಅಥವಾ ಅವರ ಪೋಷಕರು ಅಥವಾ ಅವ್ರ ಮನೆಯವ್ರು ಬಂದಾಗ ಅದನ್ನ ನೀವು ಯಾವ ತರ ಕನ್ವಿನ್ಸ್ ಮಾಡ್ತೀರಾ? ನಮ್ ದೇಶದಲ್ಲಿ ಕಾನೂನು ಇಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ನನಗೆ ಚಾನ್ಸ್ ಕೊಟ್ಟಿದ್ರೆ ಡೆಫಿನೆಟ್ಲಿ ಇವನ್ನ ನಾನು ದಯಾಮರಣಕ್ಕೆ ನಮ್ಮ ಹತ್ರ ಇದೆ, ಡಿಫರೆಂಟ್ ಮೆಥಡ್ಸ್ ಇದೆ ಬಿಡಿ. ಅನಸ್ತೇಷಿಯಾ ಕೊಡ್ಬೋದು, ಬೇರೆ ಬೇರೆ ಅವೆಲ್ಲ ಹೇಳಕ್ ಹೋಗೋದಿಲ್ಲ. ಓಕೆ. ಇದನ್ನ ಕೊಲ್ಲಿಕ್ಕೆ ನಮ್ಮ ವೈದ್ಯನ ಕರ್ತವ್ಯ ಜೀವ ಉಳಿಸೋದು, ನಮ್ ಎಥಿಕ್ಸ್ ಹಂಗೆ ಇರೋದು. ಆದ್ರೆ ಇಂಥವನ್ನ ಜೀವ ಉಳಿಸೋದ್ರ ಬದಲು ತೀರ್ಸಿದ್ರೆ ಮನೆಯವ್ರನ್ನ ಉಳಿಸ್ಬೋದು. ಇದು ಅರ್ಥ ಮಾಡ್ಕೋಬೇಕು ಜನ. ಒಬ್ಬ ವೈದ್ಯನ ಉದ್ದೇಶ ಅವ್ನ್ಗೆ ಆರೋಗ್ಯವಾಗಿರ್ಬೇಕು, ಅವ್ನ್ ಬದುಕಲ್ಲ ಅಂತ ಗೊತ್ತಾದ್ಮೇಲೆ ನಾನ್ ನೋಡಿದೀನಮ್ಮ ಸಾಕಷ್ಟು. ಇವೆಲ್ಲ ಹೇಳ್ಬಾರ್ದು ನಮ್ ಪ್ರಾಕ್ಟೀಸ್ ನಮ್ದು ಏನೇನೋ ಇರುತ್ತೆ, ಬಟ್ ಲೀಗಲಿ ಇಲ್ಲ. ತಂದೆ ತಾಯಿಗೆ ಇಷ್ಟಂತೂ ಹೇಳಬಲ್ಲೆ, ಅಮ್ಮ ಲೀಗಲಿ ನಾಟ್ ಅಕ್ಸೆಪ್ಟೆಡ್. ನಾನೇನನ್ನ ಬಂದ್ರೆ ನಾನ್ ಜೈಲ್ಗೆ ಹೋಗ್ಬೇಕಾಗತ್ತೆ. ಇಟ್ ಇಸ್ ಈಸಿ ಟು ಟರ್ಮಿನೇಟ್ ಹಿಮ್. ಕಿಲ್ ಹಿಮ್ ಅನ್ನಲ್ಲ ನಾನು ಆ ಪದನ, ನಾವು ಕೊಲ್ಬೋದು ಅನ್ನಲ್ಲ, ಬಟ್ ಅವನ್ ಲೈಫ್ ನ ಟರ್ಮಿನೇಟ್ ಮಾಡ್ಲಿಕ್ಕೆ ನನಗೆ ಗೊತ್ತಿದೆ ಹೆಂಗ್ ಮಾಡ್ಬೋದು ಅಂತ. ಆದ್ರೆ ನಾಳೆ ಯಾರಾದ್ರೂ ತಂದೆ ತಾಯಿಗಳೇ ಕೇಸ್ ಹಾಕಿರೋ ಅಥವಾ ರಿಲೇಟಿವ್ಸ್ ಕೇಸ್ ಹಾಕಿದ್ರೆ ಈ ಡಾಕ್ಟ್ರು ಅವ್ರ ಮಾತು ಕೇಳಿ ಅವ್ರ ಮಗನ್ನ ಅವ್ರ ಅಪ್ಪನ್ನ ಕೊಂದ ಅಂದ್ರೆ ನಾನ್ ಜೈಲಿಗೆ ಹೋಗ್ಬೇಕಾಗತ್ತೆ. ಆದ್ರಿಂದ ಅವ್ರಿಗೆ ಇಷ್ಟೇ ಹೇಳೋದಮ್ಮ, ನನಗೂ ಹೊಟ್ಟೆ ಉರಿಯುತ್ತೆ ನಿಮ್ ಪರಿಸ್ಥಿತಿ ನೋಡಿದ್ರೆ, ಆದ್ರೆ ನಾನ್ ಏನ್ ಮಾಡ್ಲಿಮ್ಮ, ದಯಾಮರಣ ಈ ದೇಶದಲ್ಲಿ ಲೀಗಲಿ ಅಕ್ಸೆಪ್ಟ್ ಆಗಿಲ್ಲ ಅಂತ ಹೇಳ್ತೀನಮ್ಮ. ಅಮ್ಮ ಕೆಲವು ಸಮಯ ಎಂತ ಹೊಟ್ಟೆ ಉರಿಯುತ್ತೆ ಅಂದ್ರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮೊದಲು ಕಿಡ್ನಿ ಡೊನೇಟ್ ಮಾಡೋರು ಯಾರು ಬೇಕಾದ್ರು, ಅವ್ನಿಗೆ ದುಡ್ಡು ಬೇಕು ಪಾಪ, 5 ಲಕ್ಷ ಏನೋ ಒಂದ್ ಕಿಡ್ನಿ ಹೋದ್ರೆ ಪರವಾಗಿಲ್ಲ. ಆದ್ರೆ ಯಾವ ಮಟ್ಟಕ್ಕೆ ಬಂದ್ಬಿಡ್ತು ಅಂದ್ರೆ ಇವತ್ತು ಯಾರು ಡೊನೇಟ್ ಮಾಡಂಗಿಲ್ಲ. ಅದೆಂತ ರೂಲ್ಸ್ ಮಾಡಿದ್ರು, ಅದ್ ಯಾವನ್ ಮಾಡಿದ್ನೋ, ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಕಿಡ್ನಿ ಕದ್ದ ಅಂತ ಹೇಳಿ ಇವತ್ತು ಎಷ್ಟು ಜನ ಪಾಪ ಡಯಾಲಿಸಿಸ್ ಮೇಲೆ ಇದಾರೆ. ಯಾಕಂದ್ರೆ ಕೊಡಕ್ ರೆಡಿ ಇದಾರೆ, ನನಗೆ ಬೇಡ್ಕೋತಾರೆ ಗುಲ್ಬರ್ಗ, ಸರ್ ನನ್ ಕಿಡ್ನಿ ಯಾರಿಗಾನ ಮಾರ್ಸ್ಕೊಡಿ ಸರ್ ಅಂತಾರೆ. ಅವನು ಯಾವನ ಮಾಡಿದ ರೂಲ್ಸ್ ನಿಂದ ಇವತ್ತು ಜನಗಳು ದುಡ್ಡು ಕೊಡಕ್ ಬೇಕಾದಷ್ಟು ದುಡ್ಡು ಇದೆ, ಆದ್ರೆ ಅವ್ನ್ ಕೊಡಕ್ಕೂ ಪಾಪ ಅವ್ನ್ ರೆಡಿ ಇದ್ದಾನೆ, ತಗೊಳಂಗಿಲ್ಲ. ಲಾ ಇಂತದ್ದು, ಲಾ ಇಸ್ ಅನ್ ಆಸ್, ಅದೊಂದು ಕಥೆ ಇದ್ದಂಗೆ. ಅದಕ್ಕೋಸ್ಕರ ಯಾವನ್ ಏನಾನ ತಿಳ್ಕೊಳ್ಳಿ, ನಾನು ಬೋಲ್ಡ್ ಆಗಿ ಮಾತಾಡ್ತಾ ಇದೀನಿ. ಲಾ ಮಾಡ್ಬೇಕಾದ್ರೆ ಎಲ್ಲರ ಇಂಟ್ರೆಸ್ಟ್ ನೋಡಿ ಮಾಡ್ಬೇಕು. ಇವತ್ತು ಶ್ರೀಲಂಕಾಗ್ ಹೋಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ ಬರ್ತಾರೆ, 50 ಲಕ್ಷ ಖರ್ಚಾಗಿದೆ. ನಮ್ ದೇಶದಲ್ಲಿ 3.5 ಲಕ್ಷಕ್ಕೆ ಅವ್ನ್ 10 ಲಕ್ಷ ಕೊಟ್ಟಿದ್ರೆ ಮುಗ್ದೋಗಿರೋದು. ಇವ್ರು ಮಾಡೋ ಕಾನೂನುಗಳಿಂದ ಸಮಾಜಕ್ಕೆ ತೊಂದರೆ ಆಗುತ್ತೆ ಹೊರತು ಒಳ್ಳೇದಾಗಲ್ಲ. ಈ ವಿಚಾರದಲ್ಲಾದ್ರೂ ಕೂಡ ಒಂದ್ ಪ್ಯಾನಲ್ ಡಾಕ್ಟರ್ ನೆಟ್ಟು ಈ ಹುಡುಗ ಉಳಿಯಲ್ಲ ಅಂತ ಚೆನ್ನಾಗ್ ಗೊತ್ತಮ್ಮ. 13 ವರ್ಷದಿಂದ ಇವ್ನಿದ್ದು ಇನ್ ಎದ್ದು ಬರಲ್ಲ. ಸೊ ಅಂತ ಅಷ್ಟು ಬೋಲ್ಡ್ ಆಗಿ ನಾವ್ ಹೇಳ್ದಾಗೆ ನಮ್ ಮಾತಿಗೆ ಒಂದ್ ಗೌರವ ಕೊಡ್ಬೇಕು, ನನ್ ಪ್ರೊಫೆಷನ್ ಒಂದ್ ಗೌರವ ಕೊಡ್ಬೇಕು. ಅವ್ರು ತುಂಬಾ ಸೀನಿಯರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ಲಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿರ್ಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ಲಿ, ಅವ್ರು ನಂತರ ಹ್ಯೂಮನ್ ಬೀಯಿಂಗ್. ಅವಳಿಗೆ ಏನಾನ ಅಕ್ಕ ತಂಗಿ ಮಕ್ಕಳಿಗೆ ಏನಾನ ಇದ್ದಿದ್ರೆ, ಆ ಜಡ್ಜ್ಗೆ ಏನಾದ್ರು ಚೀಫ್ ಜಸ್ಟಿಸ್ಗೆ ತನ್ನ ಸ್ವಂತ ಫ್ಯಾಮಿಲಿ ಒಳಗೆ ಇದ್ರೆ ಏನ್ ಡಿಸಿಷನ್ ತಗೋತಿದ್ರು ಹಂಗ್ ಮಾಡ್ಬೇಕಮ್ಮ. ಲಾ ಬೇರೆ, ಜನಗಳ ಅನುಕೂಲ ಬೇರೆ. ಅನುಕೂಲ ಯಾವತ್ತೂ ಕೂಡ ಬೇರೆಯವ್ರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಕಾನೂನು ಮಾಡ್ಬೇಕು. ಈ ಹುಡುಗನಿಗೆ ಏನಾದ್ರು ದಯಾಮರಣ ಕೊಟ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ವಂಡರ್ಫುಲ್ ಡಿಸಿಷನ್. ಅದನ್ನ ನಾವೆಲ್ಲ ವೆಲ್ಕಮ್ ಮಾಡ್ತೀವಿ ನನ್ನ ಪ್ರೊಫೆಷನ್ ಇಂದ. ಓಕೆ ಓಕೆ ಸರ್, ಧನ್ಯವಾದಗಳು. ಈ ವಿಚಾರ ಹಾಗೆ ಯುಥನೇಶಿಯಾ ಕುರಿತು ಹೆಚ್ಚಿನ ಮಾಹಿತಿಯನ್ನ ಹಂಚಿಕೊಂಡಿದ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಇದು ಮನಕಲುಕುವ ಸ್ಟೋರಿ. ಈಗಾಗಲೇ ಸುಪ್ರೀಂ ಕೋರ್ಟ್ ನಾವು ಈ ಯುವಕನನ್ನ ಅನಿರ್ದಿಷ್ಟ ಕಾಲ ಹೀಗೆಯೇ ಬಿಡಲು ಸಾಧ್ಯವಿಲ್ಲ, ಇದಕ್ಕೆ ಅಂತಿಮ ತೀರ್ಮಾನ ಮಾಡಬೇಕಾಗಿದೆ ಅಂತ ಹೇಳಿರುವುದು ಪೋಷಕರಲ್ಲಿ ಭರವಸೆ ಮೂಡಿಸಿದೆ. ಹರೀಶ್ ರಾಣಾ ಅವರ ಬದುಕು ಹಾಗೂ ಸಾವಿನ ಹೋರಾಟದ ಅಂತ್ಯ ಈಗ ಸುಪ್ರೀಂ ಕೋರ್ಟ್ ನೀಡುವ ಮಾನವೀಯ ತೀರ್ಪಿನ ಮೇಲೆ ನಿಂತಿದೆ. ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.